ಎಲ್ಲರೂ ಮನೆಯಿಂದ ಆಚೆ ಹೋಗಾಯ್ತು. ಹೇಗೋ ಹಿತ್ತನೂ ಅವಳ ಫ್ರೆಂಡ್ ಮನೆಗೆ ಕಳಿಸಿದ್ದೀನಿ. ಯಾರಾದರೂ ಮನೆಗೆ ಬರೋದಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದ ಕೆಲಸನ ಮಾಡಿ ಮುಗಿಸ್ಬೇಕು. ದುರ್ಗಾ ಈಗ ಒಂಟಿಯಾಗಿದ್ದಾಳೆ. ಇವತ್ತೇ ಅವಳು ಕೊನೆಯ ದಿನ ಆಗಬೇಕು. ದುರ್ಗಾ ದುರ್ಗಾ ನಮ್ಮದೇ ರಕ್ಷೆ ನಮಗೆ ಉರುಳಾಗೋದು. ಇದೇ ಜೀವನದ ವಿಪರ್ಯಾಸ ಅಂದ್ರೆ. ದುರ್ಗಾ, ಇವತ್ತದ್ಯಾರು ಬಂದು ನಿನ್ನನ್ನು ಕಾಪಾಡ್ತಾರೋ ನಾನು ನೋಡ್ತೀನಿ. ಹಾಗೇನಿಲ್ಲ ಚಿಕ್ಕಪ್ಪ, ನಾವಿಬ್ರು ಆರಾಮಾಗೇ ಇದ್ದೀವಿ. ಮೊದಲು ಆ ಥರ ಸುದ್ದಿ ಬಂದಾಗ ಬಾಸ್ ಸ್ವಲ್ಪ ಆತಂಕ ಪಟ್ಕೊಂಡ್ರು. ಹಾಗೇ ಆಗತ್ತೆ ಅಲ್ವಮ್ಮ. ಆದರೂ ನೀನು ಅವ್ರ ಪರವಾಗಿ ತುಂಬ ಚೆನ್ನಾಗೇ ಮಾತಾಡಿದೆ. ಅವರು ಅಷ್ಟೇ ಪಾರ್ಟಿಲಿ ನೋಡಿದ್ನಲ್ಲ, ನಿನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸಿದ್ರು. ಏನೋ ಒಟ್ಟಿನಲ್ಲಿ ನೀವಿಬ್ರು ಸುಖವಾಗಿದ್ರೆ ನಮಗೆ ಒಂಚೂರು ನೆಮ್ಮದಿ ಕಣಮ್ಮ. ದುರ್ಗಾ, ನೀವಿಬ್ರು ಖುಷಿಯಾಗಿದ್ದೀರಿ ತಾನೆ? ಹಾ ಚಿಕ್ಕಪ್ಪ, ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕಪ್ಪ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಚಿಕ್ಕಮ್ಮ ಮತ್ತೆ ಗಣಪನ ಕೇಳ್ದೆ ಅಂತ ಹೇಳಿ. ಆಯ್ತು ಕಣಮ್ಮ, ಸರಿ. ಹಾ, ಏನಿದು? ಏನೋ ಒಂಥರ ಅನಿಸ್ತಿದೆ. ಮನೆ ಸುತ್ತ ಮಬ್ಬು ತುಂಬಿಕೊಂಡಿರೋ ಥರ. ಆದ್ರೆ ನಂಗೇನು ಕಾಣಿಸ್ತಾ ಇಲ್ವಲ್ಲ. ದುರ್ಗಾ, ದುರ್ಗಾ, ನೀನ್ ಎಲ್ಲಿದ್ಯಾ? ನಾನ್ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಅನಿಗೆ ಹುಷಾರಿಲ್ಲ, ಅದಕ್ಕೆ ನಾನು ಆಟ ಆಡ್ಲಿಲ್ಲ. ನಾನು ಬೇಗ ಬಂದ್ಬಿಟ್ಟೆ. ಈಗ ನೀನ್ ಎಲ್ಲಿದ್ಯಾ? ಹಿತ ಯಾಕೆ ಬಂದ್ಲು ಈಗ? ಇಲ್ಲ ಇಲ್ಲ, ನಾನ್ ಕಳಿಸಿರೋ ಜೀವಿನ ಮತ್ತೆ ವಾಪಸ್ ಕರೆಸ್ಕೋಬೇಕು. ಅದರಿಂದ ಹಿತಗೇನಾದ್ರೂ ಆಗ್ಬಿಟ್ರೆ ಮಾಡಬೇಕಾ? ಒಮ್ಮೆ ಕಳುಹಿಸಿದ ಮೇಲೆ ಆ ಜೀವಿಯನ್ನು ಮತ್ತೆ ಹಿಂದಕ್ಕೆ ಕರೆಯೋ ಹಾಗಿಲ್ಲ ಅಂತ ಹೇಳಿದ್ದೆ. ಈಗಾಗಲೇ ಅದಕ್ಕೆ ಗುರಿ ಕೊಟ್ಟಾಗಿದೆ. ಆದ್ರೆ ಅಮ್ಮ, ಅದರಿಂದ ಹಿತಂಗೇನಾದ್ರೂ ಆದ್ರೆ? ಏನೂ ಆಗಲ್ಲ. ಅದು ಹಿತಂಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಆದ್ರೆ ಈ ಘಟನೆಯನ್ನ ಹಿತ ಸಂಪೂರ್ಣವಾಗಿ ಮರಿಬೇಕು. ಆಗ್ಲಿ ಅಮ್ಮ, ಅದನ್ನ ನಾನ್ ನೋಡ್ಕೋತೀನಿ. ಆದ್ರೆ ಆ ಜೀವಿಯಿಂದ ಹಿತಂಗೇನಾದ್ರೂ ನೋವಾದ್ರೆ? ನೋವು ಕೊಡುವುದು ಕೊಲ್ಲುವುದು ಎರಡಕ್ಕೂ ವ್ಯತ್ಯಾಸ ಇದೆ. ಹಿತ ಎಲ್ಲಿವರೆಗೂ ಬದುಕಿರ್ತಾಳೋ ಅಲ್ಲಿವರೆಗೂ ಯಾವ ಸಮಸ್ಯೆಯೂ ಇಲ್ಲ. ಪುಟ್ ಮೇಡಮ್, ಇನ್ನೊಂದು ಕೊನೆ ತುತ್ತು. ದುರ್ಗಾ, ಆಗಿಂದ ಕೊನೆ ತುತ್ತು ಅಂದ್ಬಿಟ್ಟು ಎಷ್ಟು ತಿನ್ಸ್ತಿದ್ಯಾ ಗೊತ್ತಾ? ಪುಟ್ ಮೇಡಮ್, ಇನ್ನೆರಡು ತುತ್ತು ತಿನ್ಬಿಟ್ರೆ ಪ್ಲೇಟೇ ಖಾಲಿ ಆಗ್ಬಿಡುತ್ತೆ. ಆಮೇಲೆ ನನಗೆ ತಿನ್ನು ಅಂತಾನೆ ಹೇಳಲ್ಲ. ದುರ್ಗಾ, ಎಲ್ರು ಎಲ್ಲೋದ್ರು? ಎಲ್ರೂ ಏನೋ ಕೆಲ್ಸದ ಮೇಲೆ ಆಚೆಗಡೆ ಹೋಗಿದ್ದಾರೆ. ಎಲ್ರು? ಬೇರೆ ಏನು ಇಲ್ವಾ? ಅವ್ರ ಬಗ್ಗೆ ಕೇಳಿದ್ರೆ ದುರ್ಗಾ ರೇಗಿಸ್ತಾಳೆ. ಬೇಡ. ಏನಾಯ್ತು ಪುಟ್ ಮೇಡಮ್, ಏನೋ ಯೋಚನೆ ಮಾಡ್ತಿದ್ಯಾ? ಎಲ್ರು ಎಲ್ಲಿ ಹೋಗಿದ್ದಾರೆ ಅಂತನಾ? ಮತ್ತೆ ಕತ್ಲಾಗಿದೆ. ಅದು ದಮಯಂತಿ ಮೇಡಮು, ಪ್ರಾಣೇಶ್ ಸರ್, ತರುಣು, ಶಾನ್ವಿ, ತಾತ ಇವರೆಲ್ರೂ ಯಾವ್ದೋ ಸಂಬಂಧಿಕರು ಮನೆಗೆ ಹೋದ್ರು. ಅವ್ರಿಗೆ ಯಾರಿಗೂ ಹುಷಾರಿಲ್ವಂತೆ. ಆಮೇಲೆ ಮಾಳ್ವಿಕಾ ಮೇಡಮು ಏನೋ ಆಶ್ರಮದ ಕೆಲ್ಸದ ಮೇಲೆ ಆಚೆ ಹೋದ್ರು. ಮಾಯಾ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇನ್ನು ನಮ್ಮ ಪುಟ್ ಮೇಡಮು ಫ್ರೆಂಡ್ ಮನೆಗೆ ಹೋಗಿದ್ಲು. ಇವಾಗ ವಾಪಸ್ ಬಂದ್ಲು.
ಆಮೇಲೆ ಏನಾಮೇಲೆ ಮಿಕ್ದೋರೆಲ್ಲ ಎಲ್ಲಿ ಹೋದ್ರು? ಎಲ್ರ ಬಗ್ಗೆ ಹೇಳಿದ್ನಲ್ಲ, ಇನ್ನೇನು? ಓ, ಬಾಸ್ ಬಗ್ಗೆನಾ? ಇದು ನೇರವಾಗಿ ಕೇಳ್ಬೋದಲ್ವಾ? ನಾನೇನು ಅವ್ರ ಬಗ್ಗೆ ಕೇಳಿಲ್ಲ. ಆಯ್ತಾಯ್ತು, ನಮ್ದೆ. ತಗೋ ಆನು, ಇದು ಕೊನೆ ತುತ್ತು. ಆಮೇಲೆ ನೀನು ತಿನ್ನು ಅಂದ್ರೂ ಏನೂ ಇಲ್ಲ ಇಲ್ಲಿ. ತಗೋ ನೀರು ಕೊಡಿ. ಮಾಳ್ವಿಕನ ಎದುರು ಹಾಕೊಂಡು ಇಷ್ಟು ದಿನ ನೀನ್ ಏನೇನ್ ಮಾಡಿದ್ಯೋ ಅದೆಲ್ಲದಕ್ಕೂ ಇವತ್ತು ಉತ್ತರ ಸಿಗತ್ತೆ. ನಾನು ಕಳಿಸಿರೋ ಹಾವು ಆ ನಿನ್ನ ಮುದ್ದು ಗಿಣಿಯನ್ನ ಇವತ್ತು ಮುಗಿಸ್ಬಿಡುತ್ತೆ. ವಿಪರ್ಯಾಸ ಏನ್ ಗೊತ್ತಾ, ಆ ನಿನ್ನ ಮುದ್ದಿನ ಗಿಣಿ ನಿನ್ನ ಮಗಳು ನಿನ್ನ ಕಣ್ಮುಂದೆನೆ ವಿಲ ವಿಲ ಅಂತ ಒದ್ದಾಡ್ತಾ ಇದ್ರು ನಿನ್ನಿಂದ ಏನು ಮಾಡಕ್ಕಾಗಲ್ವಲ್ಲ ಅಂತ. ಅಯ್ಯೋ ಪಾಪ, ನಿನ್ನ ಮಗಳ ರಕ್ಷಣೆಗೆ ಅಂತ ನೀನು ಅವಳ ಕೈ ಕಟ್ಟಿದ್ದ ಕಡಗ ಇವತ್ತು ಅವಳ ಸಾವಿನ ಬಾಗ್ಲಿಗೆ ಕರೆಗಂಟೆ ಆಗತ್ತೆ ಅಂತ ನೀನು ಅಂದ್ಕೊಂಡಿರ್ಲಿಲ್ಲ ಅಲ್ವಾ? ಈಗ ನೀನ್ ಏನೇ ಮಾಡಬೇಕು ಅಂದ್ರೂ ಅದು ನಿನ್ನಿಂದ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಿಂದೇ ಶಕ್ತಿ ವಿರುದ್ಧ ನೀನು ಹೋರಾಡೋದಕ್ಕಾಗೋದಿಲ್ಲ ಅಲ್ವಾ? ನಿನ್ನನ್ನ ನೋಡ್ತಾ ಇದ್ರೆ